ಮೂರಾಗ್ಯಾವ ಅವ್ರದ್ದು ಪಾಳೆ, ಒಂದು ಆ ಕಡೆ ಒಂದು ಈ ಕಡೆ. ಪಾಳೆ ಪ್ರಕಾರ ಕೊಟ್ಟಿ ನಾನು, ಸೀರಿಯಲ್ ಪ್ರಕಾರ ಕೊಟ್ಟಿದ್ದೆ, ನಾನು. ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. 3 ಗಂಟೆಗಳ 31 ನಿಮಿಷಗಳ ಕಾಲ ಅದನ್ನ ಓದಿದ್ದಾರೆ. ಅಭಿನಂದನೆಗಳು. ತಮ್ಮ 75ನೇ ವರ್ಷದ ನಂತರವೂ 3 ಗಂಟೆ 31 ನಿಮಿಷಗಳ ಕಾಲ ನಿಂತ್ಕೊಂಡು ಓದಿದ್ದಾರೆ. 78 ವರ್ಷಗಳಲ್ಲಿ ತಾವು ಸರಿಯಾಗಿ ಹೆಸರು ಎಚ್ಚರಿಸಿದ್ರಿ. ನಾನೆಲ್ಲ ಇನ್ನೊಂದು ಅವಕಾಶ ಸಿಕ್ಕುತ್ತೇನೋ ಅವ್ರಿಗೆ ಅಂತ 75 ಹೊಂದಿದ್ದೆ, ನೀವು 78 ಅಂದ್ರಿ. 78 ವರ್ಷದ ವಯೋಮಾನದ ಸಂದರ್ಭದಲ್ಲೂ 3 ಗಂಟೆ 31 ನಿಮಿಷಗಳ ಕಾಲ ನಿರಂತರವಾಗಿ ನಿಂತ್ಕೊಂಡು ಅದನ್ನ ಓದಿರುವಂತದ್ದಕ್ಕೆ ಅಭಿನಂದನೆಗಳು. ಮತ್ತೆ ಕೂತ್ಕೊಳ್ಳಿ ಅಂತ ಹೇಳ್ದಾಗ್ಲೂ ಅದನ್ನ ನಿರಾಕರಿಸಿ ನಾನು ನಿಂತ್ಕೊಳ್ಳೋಷ್ಟು ಶಕ್ತಿವಂತ ಅಂತ ಹೇಳಿ ಸಂದೇಶವನ್ನ ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೇನೆ ನೋಡಿ, ಒಂದು ಬಜೆಟ್ ಅಂತ ಅಂದಾಗ ನನಗನ್ಸುತ್ತೆ ವಿಶೇಷವಾಗಿ ಕರ್ನಾಟಕ ಒಂದು ಕೃಷಿಗೆ ಹೆಸರಾದಂಥ ರಾಜ್ಯ. ಕರ್ನಾಟಕದ ಕೃಷಿಯನ್ನ ನೋಡಿದಾಗ 3000ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸಂಗತಿ ನಾವು ಓದ್ತಾನೆ ಇದ್ದೀವಿ. ಹೌದು, ಇಡೀ ದೇಶದಲ್ಲಿ ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಜಾಗದಲ್ಲಿದೆ. ಹಾಗಂತ ಹೇಳಿ ನಾವು ನಮ್ಮನ್ನ ಸಮಾಧಾನ ಮಾಡ್ಕೊಳ್ಳುವಂಥದ್ದಲ್ಲ. ಆರ್ಥಿಕವಾಗ್ಲೂ ಕೂಡ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ 1ನೇ ಸ್ಥಾನದಲ್ಲೇ ಇದೆ. ಆದರೆ ಆತ್ಮಹತ್ಯೆ ಅನ್ನುವಂಥದ್ದು ತುಂಬಾ ಗಂಭೀರವಾದ ವಿಚಾರ. ಈ ಆತ್ಮಹತ್ಯೆಗೆ ಮೂಲ ಕಾರಣಗಳೇನು? ಆತ್ಮಹತ್ಯೆಗೆ ರೈತನಿಗೆ ಸಮಸ್ಯೆ ಏನಿದೆ, ಸಮಸ್ಯೆಯ ಮೂಲಕ್ಕೆ ಹೋಗಿ ನಾವು ಪರಿಹಾರ ಕಂಡುಕೋಬೇಕು ಅನ್ನುವಂಥ ಸಂಗತಿಯನ್ನ ಕರ್ನಾಟಕದ ರಾಜ್ಯ ಮಾಡಬೇಕಿತ್ತು. ಬಜೆಟ್ನಲ್ಲಿ ರೈತನನ್ನ ಉದ್ದೇಶಿಸಿ ಮಾತನಾಡುವಾಗ ಈ ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಸಮಸ್ಯೆಯನ್ನ ಆಮೂಲಾಗ್ರವಾಗಿ ಬಗೆಹರಿಸುವಂತ ನಿಟ್ಟಿನಲ್ಲಿ ಬೆಳಕನ್ನ ಚೆಲ್ಲಿಲ್ಲ. ಒಂದು, ರೈತರಿಗೆ ಕೊಡುವಂತಹ ಯೋಜನೆಗಳನ್ನ ಅಲ್ಲೊಂದು ಇಲ್ಲೊಂದು ಕೊಡ್ತಾ ಹೋದ್ರೂ ಸಹ ಅದನ್ನೊಂದು ಕ್ಷೇತ್ರವಾಗಿ, ಅಂದ್ರೆ ರೈತರ ಒಂದು ವಿಶೇಷವಾದಂತಹ ಗಮನವನ್ನ ಕೊಡ್ತಾ, ಹೇಗೆ ಹಿಂದೆ ಯಡಿಯೂರಪ್ಪನವರು ರೈತರಿಗೆ ಒಂದು ವಿಶೇಷ ಬಜೆಟ್ ಅನ್ನ ಕೊಟ್ಟಿದ್ರು, ಆ ರೀತಿ ಈ ಬಾರಿ ನನ್ನ 3ನೇ ವರ್ಷದ, ಅಂದ್ರೆ ಈ ಬಾರಿ ಬಂದಿರೋದ್ರಲ್ಲಿ 3ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಅವರು. ಇಂತಹ ಸಂದರ್ಭದಲ್ಲಿ ರೈತರ ಸಮಸ್ಯೆಯನ್ನ ಅಗ್ರವಾಗಿ ಪರಿಹರಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಗಮನ ಕೊಟ್ಟಿಲ್ಲ. ಇದರಲ್ಲಿ ನೋಡಿ, ಒಟ್ಟು ಈ ರಾಜ್ಯದಲ್ಲಿ 37 ಲಕ್ಷ ರೈತರಿಗೆ 28,000 ಕೋಟಿ ಮೊತ್ತದಷ್ಟು ಶೂನ್ಯ ಬಡ್ಜೆಟ್ ಬಡ್ಡಿ ದರದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈ ಹಣದಲ್ಲಿ 40.37% ಮಾತ್ರ ತಲುಪಿದೆ. ಉಳಿದಂತ 60% ಹಣ ಅವ್ರ ಕೈಗೆ ತಲುಪಿಲ್ಲ. ಯಾಕೆ ಅಂದ್ರೆ ಹಣವನ್ನ ನಿರ್ಧಾರ ಮಾಡೋದು ಮುಖ್ಯ ಅಲ್ಲ, ಆ ಹಣ 100ಕ್ಕೆ 100 ಅವ್ರ ಕೈಗೆ ಹೋಗಿದ್ಯಾ ಅಂತ ನೋಡುವಂಥದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇರುತ್ತೆ ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ. ಕಬ್ಬು ಬೆಳೆಗಾರರಿಗೆ ಸರ್ಕಾರ ವಿಶೇಷವಾದಂತ ಧನವನ್ನ ಕೊಡ್ತೀವಿ, ಫ್ಯಾಕ್ಟರಿಗಳ ಜೊತೆನಲ್ಲಿ ಸೇರ್ಕೊಳ್ತೀವಿ, ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಇಲ್ಲಿ ತನಕ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಗೊಂಡಿಲ್ಲ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ 2004 ಕನಿಷ್ಠ ಬೆಲೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾವ ಸಂದರ್ಭದಲ್ಲಿ ಅದನ್ನ ತಗೊಳ್ಬೇಕೋ ಅದಕ್ಕೆ ತಗೊಳ್ಳುವಂತ ಕೇಂದ್ರಗಳನ್ನ ತೆರೀಲಿಲ್ಲ. ಮೆಕ್ಕೆಜೋಳದ ಸಮಸ್ಯೆ ತೀವ್ರ ಆಯ್ತು ಅಂತ ಅಂದಾಗ ಹಾಹಾಕಾರ ಆದ ನಂತರ ಸರ್ಕಾರ ಕಣ್ತೆರೀತು. ಯಾಕೆ? ಹಾಗೇನೆ ಹೆಸರು ಕಾಳಿಗೆ ತಗೋಬೇಕು ಅಂತ ಅಂದಾಗ ಅದರ ಗುಣಮಟ್ಟ ಸರಿ ಇಲ್ಲ. ನಾನು ಹೇಳುವಂಥದ್ದು ಗುಣಮಟ್ಟ ಸರಿ ಇಲ್ಲ ಅಂತಂದ್ರೆ ನೀವು ಸರಿಯಾದಂತ ಸಂದರ್ಭದಲ್ಲಿ ತಗೋಬೇಕು, ಅದಕ್ಕೆ ಪರಿಹಾರ ಏನ್ ಕೊಡಬೇಕು ಯೋಚನೆ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಯೋಚಿಸ್ಲಿಲ್ಲ. ರಸಗೊಬ್ಬರದ ಸಮಸ್ಯೆ ತುಂಬಾ ದೊಡ್ಡದು. ಕೇಂದ್ರ ಸರ್ಕಾರ ರಸಗೊಬ್ಬರಕ್ಕೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇದೆ. ಯೂರಿಯಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ 2,400 ರೂಪಾಯಿ ಇದೆ. ಆದರೆ ಆಂತರಿಕ ಮಾರುಕಟ್ಟೆನಲ್ಲಿ
₹300 ಸಿಗ್ತಾ ಇದೆ. 2100 ರೂಪಾಯಿನ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. DAP ಬೆಲೆ ₹1400 ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ₹2700 ಇದೆ. ಇದರ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ತುಂಬಾ ದೊಡ್ಡ ಮೊತ್ತ. ಇದನ್ನ ಸದ್ವಿನಿಯೋಗ ಮಾಡ್ಕೋಬೇಕಲ್ವಾ? ಹಾಗೇನೆ ಕಳೆದ 3 ವರ್ಷಗಳಿಂದ ನ್ಯಾನೋ ಯೂರಿಯಾವನ್ನ ಬಳಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ನ್ಯಾನೋ ಯೂರಿಯಾವನ್ನ ಬಳಸೋದಕ್ಕೆ ಕ್ರಮ ಏನ್ ತಗೊಂಡಿದೆ? ಯೂರಿಯಾ ಸಿಗ್ತಾ ಇಲ್ಲ ಅನ್ನುವಂಥ ದೊಡ್ಡ ಗಲಾಟೆ ರಾಜ್ಯದಲ್ಲಿ ದೊಡ್ತು. ಆಗ ಸರ್ಕಾರ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಮೊದಲೇನು ಹೇಳ್ತಾರೆ ಅವರು? ಓಪನಿಂಗ್ ಸ್ಟಾಕ್ 1.7 ಲಕ್ಷ ಟನ್ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಹಾಗೇನೆ 5.24 ಲಕ್ಷ ಟನ್ ಕೇಂದ್ರದಿಂದ ಬಂದಿದೆ, ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಂತರ ಸಮಸ್ಯೆ ಉಲ್ಬಣ ಆದಾಗ ಕೇಂದ್ರ ಸರ್ಕಾರ ಹೊಣೆ. ಯಾಕೆ ಹೀಗೆ? ಮಳೆ ಜಾಸ್ತಿ ಬಂದಿದೆ, ರೈತರು ಎಲ್ಲಾ ಕಡೆನೂ ಕೂಡ ಬಿತ್ತನೆ ಬೀಜ ಬಿತ್ತಿದ್ದಾರೆ, ಬೆಳೆ ಬೆಳೆದಿದ್ದಾರೆ, ಅವ್ರಿಗೆ ಯೂರಿಯಾ ಬೇಕಾಗತ್ತೆ. ಮತ್ತೆ ಇಡೀ ಕರ್ನಾಟಕದಲ್ಲಿ ಒಂದೇ ಸತಿಗೆ ಅವರೇನು ಬೆಳೆ ಬೆಳೆಯಲ್ಲ, ಒಂದೊಂದು ಪ್ರದೇಶಕ್ಕೆ ಒಂದೊಂದು ಸಮಯದಲ್ಲಿ ಬೆಳೆ ಬೆಳೀತಾರೆ. ಆ ಬೆಳೆಯುವಂತ ಸಮಯಕ್ಕೆ ಎಲ್ಲಿ ಸ್ಟಾಕ್ ಅನ್ನು ಇಡಬೇಕು? ಒಂದು ರೋಡ್ ಮ್ಯಾಪ್ ಇಲ್ವಾ ನಮ್ಮ ಹತ್ರ? ಸ್ಟಾಕ್ ಅನ್ನು ಆ ರೀತಿ ಮೂವ್ ಮಾಡ್ಬೇಕಲ್ವಾ? ಸಮಸ್ಯೆಯನ್ನ ಗಂಭೀರವಾಗಿ ತಗೊಳ್ಳಿಲ್ಲ ರಾಜ್ಯ ಸರ್ಕಾರ. ಬ್ಲೇಮ್ ಗೇಮ್ ಮಾಡಬಾರ್ದು ಈ ರೀತಿ. ಹಾಗೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫರ್ಟಿಲೈಸರ್ ಕೊರತೆ ಇದೆ. ರಷ್ಯಾ ಮತ್ತೆ ಉಕ್ರೇನ್ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ. ಯಾಕೆಂದ್ರೆ ಉಕ್ರೇನ್ ನಲ್ಲಿ ಫರ್ಟಿಲೈಸರ್ ತಯಾರಾಗುವಂತ ಜಾಗ. ಆ ಜಾಗದಲ್ಲಿ ಇರುವಂತಹ ಸಮಸ್ಯೆ ಏನು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಅದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಜಾಸ್ತಿ ಆಗಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಜಾಸ್ತಿ ಆಗಿ ಅದು ಸಿಗಲ್ಲ ಅನ್ನುವಂತ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅನ್ನೋವಾಗ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸ್ಬೇಕಲ್ವಾ? ರೈತನ ಬೆಂಬಲಕ್ಕೆ ಬಲವಾಗಿ ಸಮಯಕ್ಕೆ ಸರಿಯಾಗಿ ನಿಂತ್ಕೋಬೇಕು ಅನ್ನುವಂಥದ್ದು. ಅದನ್ನ ರಾಜ್ಯ ಸರ್ಕಾರ ಇನ್ನೂ ಜವಾಬ್ದಾರಿಯುತವಾಗಿ ಮಾಡಲಿಲ್ಲ. ಯಾಕೆ? ಹಾಗೇನೆ ಕೃಷಿ ವಿಸ್ತಾರ ಯೋಜನೆಗೆ ಕೇವಲ 100 ಕೋಟಿ ಕೊಟ್ಟಿದ್ದಾರೆ. ಸಾಕಾ? ಕೃಷಿ ವಿಸ್ತಾರ ಯೋಜನೆ ಅನ್ನುವಂಥದ್ದು ಒಂದು ಮಹಾನ್ ಕಲ್ಪನೆ. ಅದು ಕೃಷಿಯನ್ನ ವಿಸ್ತರಿಸೋದು ಹೇಗೆ, ಸಾವಯವ ಕೃಷಿ ಒಳಗಡೆ ತರೋದು ಹೇಗೆ, ನಮ್ಮ ಪಾರಂಪರಿಕ ಕೃಷಿಯನ್ನ ಬೆಳೆಸೋದು ಹೇಗೆ, ಇದಕ್ಕಿನ್ನೂ ಅನುದಾನವನ್ನ ಜಾಸ್ತಿ ಕೊಡಬೇಕಾಗಿತ್ತು. ಮಿಲೆಟ್ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಿಲೆಟ್ ಹಬ್ಬಕ್ಕೆ ಹಣ ಎಲ್ಲಿ? ಮಿಲೆಟ್ ಹಬ್ಬಕ್ಕೆ ಹಣ ಎಲ್ಲಿ ಇಟ್ಟಿದ್ದಾರೆ? ನಿಮ್ದು ಬಂದಿದೆ ಎಂದೆ ಪತ್ರಿಕೆ. ಮಿಲೆಟ್ ಹಬ್ಬಕ್ಕೆ ಹಣ ಎಲ್ಲಿದೆ? ಮಿಲೆಟ್ ಹಬ್ಬವನ್ನು ಮಾಡ್ತೀವಿ ಅಂದ್ರೆ ಸಾಕಾ? ಯೋಜನೆ ಚೆನ್ನಾಗಿದೆ. ಆ ಯೋಜನೆಯನ್ನ ಜಾರಿಗೊಳಿಸೋದಕ್ಕೆ ರೋಡ್ ಮ್ಯಾಪ್ ಏನು ಹಣ ಇಲ್ಲಿ ಇಲ್ಲ. ಯೋಜನೆಯನ್ನ ಘೋಷಣೆ ಮಾಡಲಾಗಲ್ಲ, ಅದನ್ನು ಹೇಗೆ ಜಾರಿಗೆ ತರ್ತೀವಿ, ಅದಕ್ಕೆ ಹಣ ಎಷ್ಟಿದ್ದೀವಿ ಅನ್ನೋದ್ರ ಬಗ್ಗೆ ವಿವರಣೆ ಕೊಡಬೇಕು. ಹಾಗೆ ರೈತರ ಮಾಹಿತಿ MSI ಕೋಲಾರದಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಆದ್ರೆ MSIL ತಾಕತ್ತಿದೆಯಾ? MSIL ಈ ರೀತಿ ರೈತರಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡುವಷ್ಟು ಶಕ್ತಿಯುತವಾಗಿದೆಯಾ? ಯೋಚನೆ ಮಾಡಬೇಕು. ಹಾಗೇನೆ ಪಾಂಡವಪುರದಲ್ಲಿ ಸಾವಯವ ಕೃಷಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಬಜೆಟ್ ತೆಗೆದು ನೋಡಿದಾಗ ಸಾವಯವ ಕೃಷಿಗೆ ಹಣನೇ ಇಟ್ಟಿಲ್ಲ. ಕಳೆದ ವರ್ಷ ಇಟ್ಟಿದ್ದಂತ ಹಣವನ್ನು ಪುತ್ತ ಝೀರೋ ತೋರಿಸ್ತಾ ಇದೆ. ಅದರಲ್ಲಿ ಸಾವಯವ ಕೃಷಿಯನ್ನ ಬೆಳೆಸ್ತೀವಿ, ಆಲ್ಟರ್ನೇಟಿವ್ ರೈತರಿಗೆ ನಾವು ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಜಾಗ ಎಲ್ಲಿದೆ? ಇಲ್ಲ. ಹಾಗೆ VB ಜೀರಾಮ್ಜಿ ಮತ್ತೆ ಮನ್ರೇಗಾ ಬಗ್ಗೆ ದೊಡ್ಡ ವಾದ ಆಯಿತು. ನಾನು ಅನ್ಕೊಂಡಿದ್ದೆ ರಾಜ್ಯ ಸರ್ಕಾರ ಮನ್ರೇಗಾವನ್ನ ಬಿಟ್ಕೊಡಲ್ಲ. VB ಜೀರಾಮ್ಜಿಯಲ್ಲಿ ಏನು ಬದಲಾವಣೆಗಳನ್ನ ತರಬೇಕು ಅಂತ ಕೇಂದ್ರ ಸರ್ಕಾರ ಜೊತೆ ಮಾತನಾಡುತ್ತೆ, ಅದಕ್ಕೆ ಅನುಗುಣವಾಗಿ ಹಣವನ್ನ ಒದಗಿಸುತ್ತೆ. ಯಾಕೆಂದ್ರೆ ಚರ್ಚೆಯಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ವಿ. ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಏನ್ ಬರ್ತಾ ಇತ್ತೋ ಅದರ ಒಟ್ಟು ಕ್ರೋಢೀಕರಣವನ್ನ ತಗೊಂಡು ಆ ಒಂದು ಯೋಜನೆಗೆ ಇನ್ನೆಷ್ಟು ನಿಮ್ಮಿಂದ ಖರ್ಚಾಗತ್ತೆ, 4,000 ಕೋಟಿ ಬೇಕಾ, 4,500 ಕೋಟಿ ಬೇಕಾ, ಅದನ್ನ ಯೋಚನೆ ಮಾಡಿ ಇಡಬೇಕು. ಯಾಕಂದ್ರೆ 60% ದುಡ್ಡು ಕೇಂದ್ರದಿಂದ ಬರುತ್ತೆ. ಆದ್ರೆ ಕೇಂದ್ರದ ಜೊತೆಗೆ ಜಗಳ ಯಾಕೆ? ಕೇಂದ್ರದ ಯೋಜನೆಗಳ ಬಗ್ಗೆ ತಾತ್ಸಾರ ಯಾಕೆ? ಅವ್ರಿಗೆ ಪತ್ರ ಬರೀಬಹುದಾಗಿತ್ತು.
ಅವ್ರ ಜೊತೆನಲ್ಲಿ ಸಂವಾದ ಮಾಡಬಹುದಾಗಿತ್ತು. ನಿಮ್ಮ ಯೋಜನೆಯಲ್ಲಿ ಈ ಬದಲಾವಣೆಗಳನ್ನ ತಲ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದಾಗಿತ್ತು. ರೈತರಿಗೆ ಅನುಕೂಲ ಆಗ್ತಾ ಇದೆ, ಅದರಲ್ಲಿ ಟೈಮ್ ಫ್ರೇಮ್ ನಲ್ಲಿ ದುಡ್ಡು ಸಿಗ್ತಾ ಇದೆ, ಮತ್ತೆ ರಿಯಲ್ ಟೈಮ್ ನಲ್ಲಿ ಅದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಗೂಗಲ್ ಮ್ಯಾಪ್ ನಲ್ಲಿ ಅದನ್ನ ಟ್ಯಾಗ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ಶೋಷಣೆ ಒಳಗಾಗಲ್ಲ ರೈತ ಅನ್ನುವಂತ ಎಲ್ಲ ಸಂಗತಿಗಳನ್ನಿದ್ದಾಗಲೂ ಕೂಡ ಕೈ ಬಿಟ್ಟಿದ್ಯಾಕೆ ಸರ್ಕಾರ? ಹಾಗೇನೆ ಮಹಾತ್ಮ ಗಾಂಧಿ ಜನಶಿಕ್ಷಣ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬಾ ಸಂತೋಷ. ಆದ್ರೆ ಮಹಾತ್ಮ ಗಾಂಧೀಜಿ ಜನಶಿಕ್ಷಣ ಯೋಜನೆಗಳನ್ನ ನೀವು ಜಾರಿಗೊಳಿಸೋದಕ್ಕೆ ಏನ್ ಯೋಜನೆ ಹಾಕ್ತಾನ ಗೊತ್ತಿಲ್ಲ. ಅಲ್ಲಿ ಈ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಯೋಚನೆ ಮಾಡಬೇಕು ಸರ್ಕಾರ. ಹೆಂಡನ ಬಿಡೋದಿಕ್ಕೆ ಅಲ್ಲಿ ಹೇಳ್ಕೊಡ್ತೀರಾ, ಹೆಂಡನ ಕುಡಿಬಾರ್ದು, ಹೆಂಡವನ್ನ ಬಿಡಬೇಕು ಅಂತ. ಹಾಗೆ ಹಸುವನ್ನ ಸಾಕ್ಬೇಕು, ಹಸುವನ್ನ ಕೊಲ್ಲಬಾರ್ದು, ಅದ್ರಲ್ಲಿ ಬರುವಂತ ಸಾವಯವ ಬರುವಂತ ಗೊಬ್ಬರವನ್ನ ಸಾವಯವ ಕೃಷಿಗೆ ಉಪಯೋಗಿಸ್ಬೇಕು, ಹೇಳ್ಕೊಡ್ತೀರಾ? ಹಾಗೆ ಹಸಿರನ್ನ ಬೆಳೆಸಬೇಕು, ಪರಿಸರನ ಉಳಿಸ್ಬೇಕು ಹೇಳ್ತೀರಾ? ಹಾಗೆ ಸ್ವಾವಲಂಬಿ ಸ್ವಚ್ಛ ಗ್ರಾಮಗಳನ್ನ ನಿರ್ಮಾಣ ಮಾಡಬೇಕು ಅಲ್ಲಿ ಹೇಳ್ತೀರಾ? ಹಾಗೇನೆ ಮನೆಯಲ್ಲಿ ಮಡದಿ ಮಕ್ಕಳನ್ನ ಹೊಡಿಬಾರ್ದು, ಚೆನ್ನಾಗಿ ನೋಡ್ಕೋಬೇಕು, ಜವಾಬ್ದಾರಿಯುತವಾಗಿ ನೋಡ್ಕೋಬೇಕು, ಈ ಮಹಾತ್ಮ ಗಾಂಧಿ ಶಿಕ್ಷಣ ಕೇಂದ್ರಗಳಲ್ಲಿ ಹೇಳ್ಕೊಡ್ತೀರಾ? ಇದ್ರ ಬಗ್ಗೆ ವಿವರಗಳಿಲ್ಲ. ಬರೀ ಯೋಜನೆಯನ್ನ ಮಾಡ್ತೀವಿ ಕೆಲವಾರು ಜಿಲ್ಲೆಗಳಲ್ಲಿ ಅಂತ ಹೇಳಿದಾಗ ಕರ್ನಾಟಕದಾದ್ಯಂತ ಇಲ್ಲ ಯಾಕೆ? ಆ ಯೋಜನೆಗೆ ವಿವರಗಳಿಲ್ಲ ಯಾಕೆ? ಹಾಗೆ ಪ್ರತಿಯೊಂದು ಪಂಚಾಯಿತಿಗಳಿಗೂ ಮಹಾತ್ಮ ಗಾಂಧೀಜಿಯವರ ಹೆಸರಿಡ್ತೀವಿ ಅಂತ ಹೇಳಿದ್ರಿ, ಸಂತೋಷ, ಇಡಬೇಕು. ಆದ್ರೆ ನಾನ್ ಕೇಳೋದು, ರಾಮನಗರದಲ್ಲಿರುವಂತ ಪಂಚಾಯಿತಿಗೆ ರಾಮನಗರ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯಿತಿ ಅಂತ ಹೆಸರಿಡ್ತೀರಾ? ಚನ್ನಪಟ್ಟಣದ ಗ್ರಾಮ ಪಂಚಾಯಿತಿ ಅಂತ ಹೆಸರಿಡ್ತೀರಾ? ಎಲ್ಲ ಗ್ರಾಮ ಪಂಚಾಯಿತಿಗಳು ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿಗಳಾದ್ರೆ ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ? ವಿವರಣೆ ಬೇಕು, ಯೋಚನೆ ಮಾಡಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಮನ್ರೇಗಾದಿಂದ ಬದಲಾಯಿಸಿದ್ದಾರೆ ಅನ್ನುವಂತ ಕಾರಣಕ್ಕೇನೆ ಸೆಡ್ಡೊಡೆದು ಇನ್ನೊಂದೇನೋ ಹೆಸರಿಡ್ತೀನಿ. ತಪ್ಪು. ಆ ರೀತಿಯ ಯೋಚನೆಗಳನ್ನ ಸರ್ಕಾರ ಮಾಡಬಾರ್ದು. ಮಾಡಿದಾಗ ಅಲ್ಲಿರುವಂತ ಸ್ಥಾನೀಯ ಐಡೆಂಟಿಟಿಗೆ ತೊಂದರೆ ಬರುತ್ತೆ. ಯೋಚನೆ ಮಾಡಬೇಕು. ಹಾಗಾಗಿ ಈ ಬಜೆಟ್ ನಲ್ಲಿ ಸಮಗ್ರವಾದಂತ ಕೃಷಿ ನೀತಿಯನ್ನ ಸರ್ಕಾರ ಯೋಚನೆ ಮಾಡಿಲ್ಲ. ರೈತನಿಗೆ ಬೇಕಾದಂತಹ ಬೀಜದಿಂದ ಹಿಡಿದು ಅವನಿಗೆ ಬೇಕಾದಂತಹ ಫರ್ಟಿಲೈಸರ್ ನಿಂದ ಹಿಡಿದು ತಾನು ಬೆಳೆದಂತಹ ಬೆಳೆಗೆ ಯೋಗ್ಯ ಬೆಲೆ ಸಿಗುವಂತಹ ರೀತಿಯಿಂದ ಹಿಡಿದು ಸಮಗ್ರವಾಗಿ ಅವನ ಬದುಕನ್ನ ಸುಧಾರಿಸುವಂತಹ 3,000 ಜನ ರೈತರನ್ನ ಕಣ್ಮುಂದೆ ಇಟ್ಕೊಂಡು ಒಂದು ದೊಡ್ಡ ಜಾಹೀರಾತನ್ನು ಕೊಡಬೇಕಾಗಿತ್ತು ಸರ್ಕಾರ. ಯಾವ ರೀತಿ? ರೈತರೇ, ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಿ, ನಾವಿದ್ದೀವಿ, ಹೆಲ್ಪ್ ಲೈನ್ಗಳಿವೆ, ಎಲ್ಲ ಕಡೆನೂ ಜಿಲ್ಲೆ ತಾಲೂಕುಗಳಲ್ಲಿ ನಮ್ಮ ಅಧಿಕಾರಿಗಳಿದ್ದಾರೆ, ನಮ್ದೇ ಆದಂತಹ ಒಂದು ದೊಡ್ಡ ಪಡೆ ಇದೆ, ಇವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳಿ. ಆ ರೀತಿ ಮಾಡ್ಲಿಲ್ಲ ನೀವು. ಅಂದ್ರೆ ನಾನು ಹೇಳುವಂತದ್ದು, ವಿ ಜಿ ರಾಮ್ಜಿಯನ್ನ ವಿರೋಧಿಸುವಾಗ ನೀವು ದೊಡ್ಡದಾದಂತಹ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಟ್ರಿ. ಅಂದ್ರೆ ಈ ಒಂದು ರೈತರ ಸಾವನ್ನ ನಿಮ್ ಕಣ್ಮುಂದೆ ಕಂಡಾಗ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಲ್ವಾ? ರೈತರೇ ಸಾಯ್ಬೇಡ್ರಿ, ಒಂದು ಅಡ್ವರ್ಟೈಸ್ಮೆಂಟ್ ಬಂತ ಸರ್ಕಾರದ ಕಡೆಯಿಂದ? ರೈತರೇ, ನಿಮ್ ಜೀವ ಅಮೂಲ್ಯ, ಯಾವುದೋ ಒಂದು ಕ್ಷಣದಲ್ಲಿ ನಿಮ್ಮ ಜೀವನವನ್ನ ನೀವು ಕಳ್ಕೋಬೇಡಿ ಅನ್ನುವಂತ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲಿ ತನಕ ಬಂದಿಲ್ಲ ಮಾನ್ಯ ಸಭಾಪತಿಗಳೇ. ಹಾಗೇನೆ ನೀರಾವರಿ ಯೋಜನೆ ಬಗ್ಗೆ ನಾನು ಗಮನ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮೊದಲನೇ ಅವಧಿನಲ್ಲಿ ನಮ್ಮ ನಡಿಗೆ ಕೃಷ್ಣ ಎಡೆಗೆ ಅಂತ ಹೇಳಿದ್ರು. ಕೃಷ್ಣೆಗೋಸ್ಕರನೇ ಪ್ರತಿ ವರ್ಷ 10,000 ಕೋಟಿಯನ್ನ ಇಡ್ತೀನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಇಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಆ ಸಂದರ್ಭದಲ್ಲಿ ಇಡೀ ಕೃಷಿಗೆ, ನೀರಾವರಿಗೆ 5 ವರ್ಷಗಳ ಸಂದರ್ಭದಲ್ಲಿ ಖರ್ಚು ಮಾಡಿದ್ದು ಕೇವಲ 50,000 ಕೋಟಿ. ಈ ಸತಿ ಕೃಷ್ಣ, ಕಾವೇರಿ, ಗೋದಾವರಿ ಕೊಳ್ಳಕ್ಕೆ 5,045 ಕೋಟಿ ಕೊಡ್ತೀನಿ, 8,045 ಕೋಟಿ ಕೊಡ್ತೀನಿ ಅಂತ ಹೇಳಿದರೆ ಸಾಕಾಗತ್ತಾ? ಕಳಸಾ ಬಂಡೂರಿಗೆ 0, ಮಹದಾಯಿಗೆ 0, ಎತ್ತಿನ ಹೊಳೆಗೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಇನ್ ಕೇವಲ 18.73 ಕಿಲೋಮೀಟರ್ ಕಾಲುವೆ. ಇದ್ರ ಬಗ್ಗೆ ಬಜೆಟ್ ಎಷ್ಟು, ಯಾವಾಗ ಮುಗಿಸ್ತೀವಿ? ಅದ್ರಲ್ಲಿ ಒಂದೇ ಒಂದು ಚಕಾರ ಇಲ್ಲ. ಯಾಕೆ? ಹಾಗೆ ನಾವು ಭದ್ರಾ ಮೇಲ್ದಂಡೆ ಯೋಜನೆಗೆ 5,003 ಕೋಟಿ ರೂಪಾಯಿ ಹಣ ಬರಬೇಕು ಕೇಂದ್ರದಿಂದ ಅಂತ ಹೇಳ್ತಾರೆ. ಸಂತೋಷ, ತಗೋಬೇಕು, ಬೇಕು ಅಂದ್ರೆ ಅದನ್ನ ಕೊಡ್ತೀವಿ ಅಂತ ಹೇಳಿದಂಥದ್ದು ಎಲ್ಲವೂ ನಿಜ ಅಂತ ಅಂದ್ರೆ ನೀವು ಕೊಡ್ತಾ ಇಲ್ಲ ಯಾಕೆ ಅಂತ ಕೇಳುವಂತಹ ಒಂದು ವ್ಯವಧಾನವನ್ನ ರಾಜ್ಯ ಸರ್ಕಾರ ಇಟ್ಕೋಬೇಕು. ಅದ್ರ ಹೇಳೋದು ಅಕಸ್ಮಾತ್ ಕೊಡ್ಲಿಲ್ಲ
5,300 ಕೋಟಿ ನಮಗೆ ಮಾಡೋಷ್ಟು ತಾಕತ್ತಿಲ್ವಾ? ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳು ಹಣ ಕೊಟ್ಟಿಲ್ಲ, 5,000 ಕೋಟಿ ಕೊಟ್ಟಿಲ್ಲ ಅಂತ ಬಂತು. ಎಷ್ಟು ಹಣ ಬರಬೇಕಾಯ್ತು? 5,003 ಕೋಟಿ. 5,000 ಕೋಟಿ ಹಣ ಹೋಯ್ತಾ ಇಲ್ವಾ ಗೊತ್ತಿಲ್ಲ ನಮ್ಗಿನ್ನ. ಮಹಿಳೆಯರಿಗೆ ಕೊಡಬೇಕಾಗಿದ್ದಂತ 2 ತಿಂಗಳ ಬಾಕಿಯನ್ನ ಸರಿಯಾದಂತ ಉತ್ತರ ಕೊಟ್ಟಿರ್ಲಿಲ್ಲ. ಅದೇನಾಯ್ತು ಅಂತಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಾರಣ ಅಂತಂದ್ರು. ಅದು ಏನೇ ಆಗಿರ್ಲಿ, ಆದ್ರೆ 5,300 ಕೋಟಿಯಿಂದ ನಾವು ಭದ್ರಾ ಮೇಲ್ದಂಡೆ ಯೋಜನೆಯನ್ನ ನಿಲ್ಲಿಸಬಹುದಾ? ನಿಲ್ಲಿಸ್ಬೇಕಾ? ನಮ್ದೇ ಆದಂತ ಇಚ್ಛಾಶಕ್ತಿಯಿಂದ ಅದನ್ನ ನಾವು ಉಪಯೋಗಿಸ್ಬೇಕಲ್ವಾ? ಇದಕ್ಕೆ ಸಾಲ ಎತ್ತಬೇಕಲ್ವಾ? ನಾವು ಎತ್ತಿದೀವಾ? ಇಲ್ಲ ಅದ್ರ ಬಗ್ಗೆ. ಹಾಗೇನೆ ಶಿಕ್ಷಣ ಅತ್ಯಂತ ಪ್ರಮುಖವಾದದ್ದು. ನನಗೆ ಶಿಕ್ಷಣ ಕ್ಷೇತ್ರ ಅಂತ ಅಂದಾಗ ನೋಡಿ, ಇಡೀ ಎಜುಕೇಶನ್ಗೆ ಒಟ್ಟಾರೆ ಇಡೀ ಭಾರತದಲ್ಲಿ 14.5% ಬಜೆಟ್ ನಲ್ಲಿ ಇಟ್ಟಿದ್ದಾರೆ ಎಲ್ಲರೂ. ಅಂದ್ರೆ ಒಟ್ಟಾರೆ ನಾನು ಹೇಳ್ತಾ ಇರೋದೊಂದು ಆವರೇಜ್ ಮಾತನಾಡ್ತಾ ಇದ್ದೀನಿ. ಆದ್ರೆ ನಾವೊಂದು ಪ್ರಗತಿಪರ ರಾಜ್ಯ, ಎಲ್ಲರನ್ನೂ ಮೀರಿಸಬೇಕಾಗಿದೆ, ಚೆನ್ನಾಗಿ ಇಡಬೇಕಾಗಿದೆ ದುಡ್ಡು. ನಾವು ಇಟ್ಟಿರೋದು ಎಷ್ಟು ಗೊತ್ತಾ? 10.8% ಮಾತ್ರ. ಯಾಕೆ ಅಂದ್ರೆ ನಾನು ಹೇಳುವಂಥದ್ದು ಶಿಕ್ಷಣದ ಬಗ್ಗೆ ನಾವು ಗಮನ ಕೊಡಬೇಕಲ್ವಾ? ನಾನು ಹೇಳೋದು ಕಳೆದ 15 ವರ್ಷಗಳಲ್ಲಿ ಮಕ್ಕಳ ಸಂಖ್ಯೆ 30% ಕಡಿಮೆ ಆಗಿದೆ ಶಾಲೆಗಳಿಗೆ. ಯಾಕೆ? ಸರ್ಕಾರಿ ಶಾಲೆಗಳಿಗೆ ಸೇರುವಂಥದ್ದು. ಪ್ರೈವೇಟ್ ಶಾಲೆಗಳು ಜಾಸ್ತಿ ಆಗಿದೆಯಾ? ನಮ್ಮ ಶಾಲೆಗಳ ಮಟ್ಟ ಸರಿ ಇಲ್ವಾ? ಅಲ್ಲಿ ಕೊಡ್ತಾ ಇರುವಂತ ಶಿಕ್ಷಣ ಸರಿ ಇಲ್ವಾ? ಯೋಚನೆ ಮಾಡ್ಬೇಕು ನಾವು. ಹಾಗೇನೆ ಬರ ಪರಿಸ್ಥಿತಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಂತವ್ರ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಕಳೆದ 3 ವರ್ಷದಿಂದ ಅವರ ಶೈಕ್ಷಣಿಕಕ್ಕೆ ಬಗ್ಗೆ ಗಮನ ಇಲ್ಲ. ಬಜೆಟ್ ಅಲ್ಲಿ ಒಂದೇ ಒಂದು ಸುದ್ದಿ ಇಲ್ಲ ಅದ್ರ ಬಗ್ಗೆ. ಹಾಗೆ ಒಟ್ಟು 17,000 ಸ್ನಾತಕೋತ್ತರ ಪದವಿ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ 60,000 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದೊರೆತಿಲ್ಲ. ಅದ್ರ ಬಗ್ಗೆ ಚಕಾರ ಇಲ್ಲ. ದೊಡ್ಡ ಸಂಖ್ಯೆ. ನೀವು ವಿದ್ಯಾಕ್ಷೇತ್ರಕ್ಕೆ ಕೊಡುಗೆಯನ್ನು 10.8% ಕೊಟ್ಟಿದ್ದೀರಿ, 14.8% ಆವರೇಜ್ ಇದೆ ಅಂತ ಅಂದಾಗ ಯಾಕೆ ಕೊಟ್ಟಿಲ್ಲ? ಹಾಗೇನೆ 2025-26ನಲ್ಲಿ ಅವಧಿ ಮುಗಿತಾ ಬಂದ್ರು ಶೂ ಸಾಕ್ಸ್ಗೆ ದುಡ್ಡು ರಿಲೀಸ್ ಮಾಡಿಲ್ಲ. ಅಂದ್ರೆ ಏನ್ ಸಮಸ್ಯೆ? ಶಿಕ್ಷಣ ಕ್ಷೇತ್ರದಲ್ಲಿ ದುಡ್ಡಿಲ್ವೋ ಅಥವಾ ಸರ್ಕಾರದಲ್ಲಿ ದುಡ್ಡಿಲ್ವೋ? ಉತ್ತರ ಕೊಡಬೇಕಾಗಿದೆ ಮುಖ್ಯಮಂತ್ರಿಗಳು. ಹಾಗಾಗಿ ರಾಜ್ಯದಲ್ಲಿ 993 ಅನಧಿಕೃತ ಶಾಲೆಗಳು ಮಾನ್ಯತೆ ಇಲ್ಲದೆ ಇದೆ. ಆದ್ರೆ ಆ ಮಾನ್ಯತೆ ಕೊಡ್ತೀವಿ ಅಂತಂದ್ರೆ ಅವ್ರು ಮಾನ್ಯತೆ ಪಡೆಯಕ್ಕೆ ತಯಾರಿಲ್ಲ. ಯಾಕೆ? ಕಾರಣ ಏನು? ಸರ್ಕಾರ ಯೋಚನೆ ಮಾಡಬೇಕು ಗಂಭೀರವಾಗಿ. ರಾಜ್ಯದ ವಿಶ್ವವಿದ್ಯಾನಿಲಯಗಳಲ್ಲಿ 70% ಹುದ್ದೆಗಳು ಖಾಲಿ ಬಿದ್ದಿದೆ. ಯಾಕೆ ಅಂದ್ರೆ ವಿಶ್ವವಿದ್ಯಾನಿಲಯಗಳಲ್ಲಿ ಇಷ್ಟು ಹುದ್ದೆಗಳನ್ನ ಸುಮ್ಮನೆ ಕ್ರಿಯೇಟ್ ಮಾಡಿದೀವ? ಅವಶ್ಯಕತೆ ಇದೆಯಾ? ಅಷ್ಟು ವಿದ್ಯಾರ್ಥಿಗಳಿದಾರಾ? ಒಂದು ಎನ್ಕ್ವೈರಿ ಆಗ್ಬೇಕಲ್ಲ ಸರ್ಕಾರದ ಮೂಲಕ. ಹೌದಪ್ಪ, ಇಷ್ಟು ವಿದ್ಯಾರ್ಥಿಗಳಿದ್ದಾರೆ, ಇಷ್ಟು ಬೇಕಾಗುತ್ತೆ, ಇವ್ರಿಗೆ ನಾವು ಉದ್ಯೋಗ ಕೊಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಚಕಾರ ಇಲ್ಲ ಈ ಬಜೆಟ್ನಲ್ಲಿ. ಮೈಸೂರು ವಿಶ್ವವಿದ್ಯಾನಿಲಯ ರಾಜ್ಯದ ಮೊದಲನೇ ವಿಶ್ವವಿದ್ಯಾನಿಲಯ. 18 ವರ್ಷದಿಂದ ಬೋಧಕರ ನೇಮಕಾತಿ ಆಗಿಲ್ಲ. ಅಡ್ಹಾಕ್ ನವರಿಂದಲೇ ಅದನ್ನ ನಡೆಸ್ತಾ ಇದ್ದಾರೆ. ಯಾಕೆ? ಅಡ್ಹಾಕ್ ಅವರಿಂದನೇ ನಡೆಸುವಂತ ಅವಶ್ಯಕತೆ ಏನಿದೆ? ಇದರ ಜೊತೆಗೆ ನಮ್ದು ಇನೋವೇಟಿವ್ ಸಿಟಿ, IT ಸಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೊಬೋಟಿಕ್ಸ್, ಇವತ್ತೆಲ್ಲ ಜಗತ್ತಿನಲ್ಲಿ ಏನೇನೆಲ್ಲ ಆಗ್ತಾ ಇದೆಯೋ ಅದು ಕರ್ನಾಟಕದಲ್ಲಿ ಆಗ್ತಾ ಇದೆ, ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಆದ್ರೆ ನಾನು ಹೇಳುವಂಥದ್ದು AI ಸೃಷ್ಟಿತಾ ಕೇಂದ್ರಕ್ಕೆ ಘೋಷಿಸಿರುವಂತಹ ಹಣ ಕೇವಲ 5 ಕೋಟಿ. ಮಾನ್ಯ ಸಭಾಪತಿಗಳೇ, ಸಾಕಾಗುತ್ತಾ? ಎಷ್ಟು ದೊಡ್ಡ ರೋಡ್ ಮ್ಯಾಪ್ ಬೇಕು? ಭಾರತದಲ್ಲಿ AI ಸಮ್ಮೇಳನ ಆಗುತ್ತೆ, ಇಡೀ ಜಗತ್ತಿನ AI ದಿಗ್ಗಜಗಳೆಲ್ಲರೂ ಕೂಡ ಡೆಲ್ಲಿಗೆ ಬರ್ತಾರೆ, ಅಲ್ಲಿ ಕೂತ್ಕೊಂಡಿದ್ದಾರೆ ಅನ್ನುವಂತ ಸಂದರ್ಭದಲ್ಲಿ ಕರ್ನಾಟಕ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ AI ಕೊಡುಗೆ ಕೊಡ್ತಾ ಇದೆ. ಅಂತದ್ದಕ್ಕೆ ನೀವು 5 ಕೋಟಿಯನ್ನ ಕೊಟ್ಟಿದ್ದೀರಿ. ಎಲ್ಲಿಗೆ ಸಾಧ್ಯ ಆಗುತ್ತೆ? ಹಾಗೇನೆ ಕ್ವಾಂಟಮ್ ಕಂಪ್ಯೂಟಿಂಗ್, ಇದಕ್ಕೆ ಒಂದು ನಾಲೆಡ್ಜ್ ಹಬ್ ಮಾಡಬೇಕು, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕವನ್ನ ಡೆವಲಪ್ ಮಾಡಬೇಕು. ಇದಕ್ಕೆ ಕೊಟ್ಟಿರುವಂತಹ ಹಣ 10 ಕೋಟಿ. ಸಾಕಾಗತ್ತಾ? ಹಾಗೆ GCC ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್, ಇವತ್ತು ಇವರೇ ಇಡೀ ಜಗತ್ತನ್ನ ಆಳ್ತಾ ಇರುವಂತವ್ರು. ಭಾರತದಲ್ಲಿ ತುಂಬಾ ದೊಡ್ಡ ರೀತಿಯ ಬೇಡಿಕೆ ಇದೆ, ಕರ್ನಾಟಕದಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ. ಆದ್ರೆ ಇವ್ರುಗಳಿಗೆ ಯಾವ ರೀತಿ ನಾವು ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ರೋಡ್ ಮ್ಯಾಪೇ ಇಲ್ಲ ಸರ್ಕಾರದ ಜೊತೆಗೆ. ಈ GCC ಸೆಂಟರ್ಗಳನ್ನ ಆದ್ಯತೆಯ ಮೇರೆಗೆ ಹೆಚ್ಚು ಮಾಡ್ತಾ, ಕರ್ನಾಟಕದಾದ್ಯಂತ ಟೈಪ್ 2, ಟೈಪ್ 3 ಸಿಟಿಗಳಲ್ಲಿ ಇವರು ಹಬ್ಬ ಹಾಗೆ ಮಾಡ್ತಾ, ಬೆಂಗಳೂರಿನ ಸಪೋರ್ಟ್ ಬೇಸ್ ಅನ್ನ ದೊಡ್ಡ ಮಾಡುವಂಥದ್ದಕ್ಕೆ
ಈ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂತಹ ವಿವರಣೆ ಇಲ್ಲ. ಹಾಗೇನೆ ಈ ಸಮಗ್ರವಾದಂತಹ ಒಂದು ಯೋಜನೆಗೆ ಸರಿಯಾದಂತಹ ರೀತಿಯಲ್ಲಿ ಜನರನ್ನು ತುಂಬಬೇಕಾಗತ್ತೆ. ಈಗ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದಿರಲ್ಲ, UPSC ಯಾವ ಸ್ಥಿತಿನಲ್ಲಿದೆ? UPSCಯ ಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂದ್ಬಿಡುತ್ತೆ. ಅಲ್ಲಿ ಎಕ್ಸಾಮ್ ಬರ್ದಿದ್ದಾರೆ, ತುಂಬಾ ಜನ ನನ್ನ ಹತ್ರ ಹೇಳಿದ್ದಾರೆ, ಫೋನ್ ಮಾಡ್ತಾರೆ, ಸರ್ ನಾವು ಎಕ್ಸಾಮ್ ಬರ್ದಿದ್ದೀವಿ ಸರ್, ಎಕ್ಸಾಮ್ ಬರ್ದು 2 ವರ್ಷ ಆಯ್ತು ಸರ್, ರಿಸಲ್ಟ್ ಬಂದಿಲ್ಲ ಸರ್. ಯಾಕೆ ರಿಸಲ್ಟ್ ಬಂದಿಲ್ಲ ಅಂತ ಗೊತ್ತಿಲ್ಲ ಸರ್, ನಾನು ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಸರ್, ನನಗೆ ಏಜ್ ಬಾರಾಗೋಗುತ್ತೆ, ದಯವಿಟ್ಟು ನೋಡಿ ಸರ್, ಸದನದಲ್ಲಿ ಮಾತನಾಡಿ ಸರ್ ನಮ್ಮ ಬಗ್ಗೆ. ಅಂದ್ರೆ UPSCನ KPSCನ UPSC ಮಟ್ಟಕ್ಕೆ ನೀವು ತಗೊಂಡೋಗ್ತಾ ಇಲ್ಲ. ಯಾಕೆ? UPSC ವ್ಯವಸ್ಥೆ ಚೆನ್ನಾಗಿದೆ, KPSC ನಲ್ಲಿ ವ್ಯವಸ್ಥೆ ಏನು ತೊಂದ್ರೆ? KPSC ನಲ್ಲಿ ಇಷ್ಟು ಅಧ್ವಾನ ಆಗುವಂಥದ್ದು ಎಲ್ರಿಗೂ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ, ಆದ್ರೆ ಏನ್ ಮಾಡ್ತಾ ಇದ್ದೀರಿ ನೀವು? ಹಾಗೇನೆ ನಾನು ರಾಜ್ಯದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಒಂದ್ಸತಿ ಗಮನಕ್ಕೆ ತರ್ತೀನಿ. ಹೆಲ್ತ್ ಅಂಡ್ ಸೋಷಿಯಲ್ ವೆಲ್ಫೇರ್ಗೆ 6.2% ಇಡೀ ದೇಶದಲ್ಲಿ ಆವರೇಜ್ ಅಲ್ಲಿ ಖರ್ಚಾಗ್ತಾ ಇದೆ. ಆದ್ರೆ ಕರ್ನಾಟಕ ಖರ್ಚು ಮಾಡ್ತಾ ಇರುವಂತದ್ದು 4.9% ಮಾತ್ರ. ಯಾಕೆ? ರೂರಲ್ ಡೆವಲಪ್ಮೆಂಟ್ ಮತ್ತೆ ಗ್ರಾಮೀಣಾಭಿವೃದ್ಧಿಗೆ 4.1% ಇದೆ. ಇದು ಅತ್ಯಂತ ಪ್ರಮುಖವಾಗಿರುವಂತ ಕ್ಷೇತ್ರ. 4.1% ನಮ್ಮ ಆವರೇಜ್ ಇದೆ ಅನ್ನುವಂಥದ್ದಾದ್ರೆ 2.9 ನಮ್ಮ ಕೊಡುಗೆ ಇದಕ್ಕಿದೆ. ಅಂದ್ರೆ ಕರ್ನಾಟಕಕ್ಕೆ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಆದ್ಯತೆಯ ವಿಷಯ ಅಲ್ವಾ? ಹಾಗೇನೆ ರೋಡ್ಸು, ಬ್ರಿಡ್ಜಸ್ಸು ಇದರ ಒಂದು ಅಭಿವೃದ್ಧಿಗಾಗಿ ತುಂಬಾ ದೊಡ್ಡ ಪ್ರಮಾಣದ ಕೊಡುಗೆ ಕೊಡಬೇಕು. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಎಲ್ಲರೂ ಕೂಡ ಕೇಳುವಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂತ ಕೇಳ್ತಾರೆ. ಅದಕ್ಕೆ ನೀವು 4.3% ಆವರೇಜ್ ಅಲ್ಲಿ ಕೊಡಬೇಕು, 2.2% ಕೊಡ್ತಾ ಇದ್ದೀರಿ. ಸರಿನಾ? ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ತೀನಿ, ಏನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ನೀವು ಖರ್ಚು ಮಾಡೋದಕ್ಕೆ ಏನಾಗಿದೆ ತೊಂದರೆ? ಅರ್ಬನ್ ಡೆವಲಪ್ಮೆಂಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂತಂದ್ರೆ ಇವತ್ತು ಅರ್ಬನೈಸೇಷನ್ ಜಾಸ್ತಿ ಇದೆ ಕರ್ನಾಟಕದಲ್ಲಿ. ಟೈಪ್ 2, ಟೈಪ್ 3 ಸಿಟಿಗಳು ಬೆಳೀತಾ ಇವೆ. ಎಸ್ಟಿಮೇಟೆಡ್ ಇಡೀ ಭಾರತವನ್ನ ಯೋಚನೆ ಮಾಡಿದಾಗ 3.2% ಖರ್ಚು ಮಾಡ್ತಾ ಇದ್ದಾರೆ ಎಲ್ಲರೂ. ಆದ್ರೆ ನಾವು ಖರ್ಚು ಮಾಡ್ತಾ ಇರೋದು ಎಷ್ಟು ಗೊತ್ತಾ ಮಾನ್ಯ ಸಭಾಪತಿಗಳೇ? 0.8%. ಸರಿನಾ? ಎಲ್ಲಿದ್ದೀವಿ? ಹಾಗೇನೆ OBCಗಳಿಗೆ ನಾನು ಹೇಳ್ತೀನಿ, OBCಗಳಿಗೆ ಕೊಟ್ಟಿರುವಂತಹ ಕೊಡುಗೆ ಇದೆಯಲ್ಲ, ಇದನ್ನ ನೋಡ್ಬಿಟ್ಟಾಗ ತುಂಬಾ ತೊಂದರೆ ಅನ್ಸುತ್ತೆ ಮಾನ್ಯ ಸಭಾಪತಿಗಳೇ. ಯಾಕೆಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು OBC ಸಮುದಾಯದಿಂದ ಬಂದಿದ್ದಾರೆ. ಅವರು ಅಲ್ಪಸಂಖ್ಯಾತ, OBC, SC, ST ಅಂತ ಯಾವಾಗ್ಲೂ ಮಾತನಾಡ್ತಾರೆ. ನೋಡಿ, ವಿವಿಧ ಸಮುದಾಯಗಳಿಗೆ ಹೋದ ವರ್ಷ 27,011 ಲಕ್ಷ ಹಣವನ್ನ ಅದನ್ನ ಮೀಸಲಿಟ್ಟಿದ್ರು, ಲಕ್ಷ ಕೋಟಿಗಳು. ಅದರಲ್ಲಿ ಲಕ್ಷಗಳಲ್ಲಿ 27,011. ಈ ಸತಿ 26,138. ದೇವರಾಜ ಅರಸು ಹಿಂದುಳಿದ ನಿಗಮಕ್ಕೆ 27,500. ಈ ವರ್ಷ ಕೊಟ್ಟಿರೋದು 13,750. 50% ಕಡಿತ. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 2,125 ಕೊಟ್ಟಿದ್ರು, 1,788. 15.85% ಕಡಿತ. ನಿಜಗುರ ಅಂಬಿಗಳ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ 688 ಕೊಟ್ಟಿದ್ದಾರೆ, 925 ಇತ್ತು, 25.62% ಕಡಿತ. ಕರ್ನಾಟಕ ಉಪಹಾರ ಅಭಿವೃದ್ಧಿ ನಿಗಮಕ್ಕೆ 1,300 ಲಕ್ಷ ಬಾರಿ ಕೊಟ್ಟಿದ್ರು, ಈ ಬಾರಿ 1,100. 15.36% ಕಡಿತ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ 8,250, ಕಳೆದ ಸತಿ 14,500. 43.10% ಕಡಿತ. ಯಾಕೆ? ಹಾಗೆ ಕರ್ನಾಟಕ ಒಕ್ಕಲಿಗ ಸಮುದಾಯ 8,250, 43.10 ಕಡಿತ. ಆಹಾರ ಮತ್ತು ವಸತಿ ಸಹಾಯ ವಿದ್ಯಾಸಿರಿಗೆ ಈ ಸತಿ ಹಣನೇ ಕೊಟ್ಟಿಲ್ಲ, 0. ಕೇಶವ ಪ್ರಸಾದ್, ಈಗ 25 ನಿಮಿಷ ಆಯ್ತು, ಇನ್ನೆಷ್ಟು ನಿಮಿಷ ಬೇಕಾಗುತ್ತೆ? ಇನ್ನೊಂದು 15 ನಿಮಿಷ. ಬಾಕಿ ಸುಮಾರು ಜನ ಮಾತಾಡ್ಲಿಕ್ಕಿದೆ, ಇವತ್ತು ಶುಕ್ರವಾರ ಅಲ್ಲ, ಅದಕ್ಕೋಸ್ಕರ ಇನ್ನೊಂದು 15 ನಿಮಿಷ ಕೊಡಿ, ನಾನು ಮುಗಿಸ್ತೀನಿ. ಆದಷ್ಟು ಬೇಗ, ಯಾಕೆಂದ್ರೆ ಇನ್ನೊಂದಿಬ್ರು ಮಾತಾಡ್ಬೋದಲ್ಲ. ಖಂಡಿತ. ಅಂದ್ರೆ ಈ ರೀತಿ ಈ ಕಡಿತಗಳನ್ನ ಯಾಕೆ ಮಾಡಿದ್ದೀರಿ ಅನ್ನುವಂಥದ್ದನ್ನ ನನಗೆ ವಿವರಣೆ ಬೇಕು. ಹಾಗೇನೆ ಮುಂದುವರೆ
ತುಂಬಾ ಸಂತೋಷ. ನಾನು ಹೇಳುವಂಥದ್ದು ಮದರಸಾಗಳಲ್ಲಿ ಶಿಕ್ಷಣಕ್ಕಾಗಿ ಹಣ ಕೊಡಬೇಕು. 3,500 ಕೊಟ್ಟಿದ್ರಿ ಲಕ್ಷಗಳಲ್ಲಿ, ಈ ಸತಿ 8,500 ಕೊಟ್ಟು 142.85%. ಯಾಕೆ ಈಕೆ ಏರಿಕೆ, ತಾರತಮ್ಯ ಯಾಕೆ? ಏರಿಕೆ ಮಾಡಿ, ಆದ್ರೆ ಬೇರೆಯವರಿಗೆ ಕಡಿಮೆ ಮಾಡಿ ಇವ್ರಿಗೆ ಮಾತ್ರ ಜಾಸ್ತಿ ಮಾಡುವಂಥದ್ದು ಯಾಕೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗಿದೆ. ಹಾಗೇನೆ ನೋಡಿ, ಅತ್ಯಂತ ಗಂಭೀರವಾದಂಥ ಇನ್ನೊಂದು ವಿಚಾರವನ್ನ ನಿಮ್ಮ ಜೊತೆನಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಕಾರಕ್ಕೆ ಮದ್ಯ ಮಾರಾಟದಿಂದ 45,000 ಕೋಟಿ ದುಡ್ಡು ಬರುತ್ತೆ ಅಂತ ಹೇಳಿದಿರಿ. ಎಲ್ಲ ಕಡೆನೂ ಮಧುಲೋಕ, ಟಾನಿಕ್ಕು, ತೀರ್ಥ, ಜಲಾಶಯ ಈ ಥರದ್ದೇ ಆಗೋಗಿದೆ. ಆದರೆ ಮದ್ಯದ ಕಂಪನಿಗಳಿಗೆ ದರವನ್ನು ನಿಗದಿ ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಯಾಕೆ? ಇದರಿಂದ ಇರುವಂತಹ ಕಾರಣ ಏನು? ಅದಕ್ಕಾಗಿ ಯೋಚನೆ ಮಾಡಬೇಕು ರಾಜ್ಯ ಸರ್ಕಾರ ಏನು ಅನ್ನುವಂಥದ್ದನ್ನ. ನಾನು ಇನ್ನೊಂದಷ್ಟು ಬಜೆಟ್ಟಿನ ವಿಷಯಗಳು ಕೊಟ್ಟೋಗ್ತೀನಿ. ಈ ಸತಿ 2025-26ರಲ್ಲಿ 2,08,100 ಕೋಟಿಯನ್ನ ನಾವು ಅಂದಾಜು ಮಾಡಿದ್ವಿ. ಆದರೆ ಪರಿಷ್ಕೃತ ಅಂದಾಜಿನಲ್ಲಿ 1,93,100 ಕೋಟಿ ಅಷ್ಟೇ ಬಂದಿದ್ದು. ನಮಗೆ 15,000 ಕೋಟಿ ಕೊರತೆ ಇತ್ತು. 15,000 ಕೋಟಿ ಕಳೆದ ವರ್ಷನೇ ಕೊರತೆ ಇತ್ತು ಅಂತ ಅಂದಾಗ ಈ ವರ್ಷ ನಾವು 2,20,000 ಕೋಟಿ ಬರುತ್ತೆ ಅಂತ ಹೇಳಿದೀವಿ. ಅಂದ್ರೆ 13.93% ಹೆಚ್ಚಳ. ಹೇಗೆ ಬರುತ್ತೆ ಮಾನ್ಯ ಸಭಾಪತಿಗಳೇ? ಇಷ್ಟು ದೊಡ್ಡ ದುಡ್ಡು ಬರುವಂತದ್ದಕ್ಕೆ ದಾರಿ ಎಲ್ಲಿದೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗೇನೆ ನಾನು ಹೇಳುವಂಥದ್ದು ಬಂಡವಾಳ ವೆಚ್ಚ ಯಾಕೆ ಕಡಿಮೆ ಆಗ್ತಾ ಇದೆ? ಸಾಲ ಮಾಡಬೇಕು. ನಮ್ಮ ಸಾಲ 1,32,000 ಕೋಟಿ ಇರಲಿ, ಆದ್ರೆ ಬಂಡವಾಳ ವೆಚ್ಚಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ನೀವು? ಬಂಡವಾಳ ವೆಚ್ಚವನ್ನ ಕಡಿಮೆ ಮಾಡ್ತಾ ಇದ್ದೀರಿ. ಭಾರತದ ಸರ್ಕಾರಕ್ಕೆ ಹೋಲಿಸಿದ್ರೆ ಭಾರತ ಸರ್ಕಾರವನ್ನು ಯಾವಾಗಲೂ ಕೂಡ ಸಾಲ ಮಾಡಿದಿರಿ ಅಂತ ಹೇಳ್ತಿರಲ್ಲ. ಸಾಲ ಮಾಡಿರುವಂಥದ್ದು ಸರಿ, ಆದ್ರೆ ಸಾಲ ಮಾಡಿರೋದು ಯಾಕದು? ನಾವ್ಯಾಕೆ ಸಾಲ ಮಾಡ್ತಾ ಇದ್ದೀವಿ? ಕಂಪೇರ್ ಮಾಡ್ಕೋಬೇಕಲ್ವಾ? ನೋಡಿ, ನಾನು ಕಂಪ್ಯಾರಿಸನ್ ಹೇಳ್ತೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ 17.24 ಲಕ್ಷ ಕೋಟಿ ಸಾಲ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರ ಬಿಟ್ಟುಕೊಡುವಾಗ. ಮನಮೋಹನ್ ಸಿಂಗ್ ಅವರು ಬಂದಾಗ 55.86 ಲಕ್ಷ ಕೋಟಿ ಸಾಲ ಆಯಿತು ಅಂತ ಅಂದ್ಬಿಟ್ಟು ವರದಿ ತೋರಿಸ್ತಾ ಇತ್ತು. ಆದ್ರೆ ಆಕ್ಚುಯಲ್ ಸಾಲ ಇದ್ದಿದ್ದು 49.65 ಲಕ್ಷ ಕೋಟಿ. ಯಾಕೆ ಅಂತಂದ್ರೆ ಸಾಲದ ಮೂಲ ಇದ್ದಿದ್ದು 37.4 ಲಕ್ಷ ಕೋಟಿ. 10 ವರ್ಷ ಬಂಡವಾಳ ವೆಚ್ಚ ಮಾಡಿದ್ರು. 12.51 ಲಕ್ಷ ಕೋಟಿಯನ್ನ ಖರ್ಚು ಮಾಡಿದ್ರು. ವಾಸ್ತವಿಕವಾಗಿ ಸಮಗ್ರ ಸಾಲ 49.65 ಲಕ್ಷ ಮಾತ್ರ ಇತ್ತು. ಹಾಗಾದ್ರೆ 55.86 ಲಕ್ಷ ಕೋಟಿ ಅಂತ ತೋರಿಸಿದ್ರಲ್ಲ, ಆ 6.21 ಲಕ್ಷ ಕೋಟಿ ಅದೆಲ್ಲೋಗಿತ್ತು ಗೊತ್ತಿಲ್ಲ. ಹಾಗೇನೆ ಆ ಸಂದರ್ಭದಲ್ಲಿ ಮುಚ್ಚಿಟ್ಟ ಸಾಲ ಒಂದಷ್ಟಿತ್ತು. ಆಯಿಲ್ ಬಾಂಡ್ ಮೇಲೆ 1.34 ಲಕ್ಷ ಕೋಟಿ ಸಾಲ ಇತ್ತು, ಮುಚ್ಚಿಟ್ಟಿದ್ರು ಅದನ್ನ. 18 ತಿಂಗಳ ಕಾಲ ಸಬ್ಸಿಡಿ ಕೊಟ್ಟಿರಲಿಲ್ಲ. 3 ತಿಂಗಳ ಮೇಲೆ ಸಬ್ಸಿಡಿ ಹಣ ಇಟ್ಕೊಳ್ಳೋ ಹಾಗಿಲ್ಲ. 1.40 ಲಕ್ಷ ಕೋಟಿ ಉಳಿದಿತ್ತು. ಹಾಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ರೀಕ್ಯಾಪಿಟಲೈಸೇಷನ್ ಮಾಡಬೇಕಾಯಿತು. NPA ಆಗೋಗಿತ್ತು. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇರಬಾರ್ದು. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇದ್ರೆ ಅದನ್ನ ಸರಿ ಮಾಡುವಂತ ಜವಾಬ್ದಾರಿ ಇತ್ತು. ಇಡೀ UPA ಅಂದ್ರೆ ಕಾಂಗ್ರೆಸ್ ಸರ್ಕಾರ ತನ್ನ ಅಷ್ಟೂ ವರ್ಷದ ಆಳ್ವಿಕೆಯಲ್ಲಿ 35,000 ಕೋಟಿ ಮಾತ್ರ ಕೊಟ್ಟಿತ್ತು. ಆದ್ರೆ ಕೇಂದ್ರ ಸರ್ಕಾರ 3,10,000 ಕೋಟಿ ಕೊಟ್ಟಿದೆ. ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿದಾಗ 61.70 ಲಕ್ಷ ಕೋಟಿ ಸಾಲದ ಹೊರೆ ಬಂತು. ಇದು ಯಾವುದು ನರೇಂದ್ರ ಮೋದಿ ಮಾಡಿದ್ದಲ್ಲ. ಹಾಗೇನೆ ಕೋವಿಡ್ ಬಂತು. ಇಡೀ ಜಗತ್ತೇ ಕೇಳಿರಲಿಲ್ಲ ಆದಂತ ಸಮಸ್ಯೆ. 20 ಲಕ್ಷ ಕೋಟಿ ಸಾಲ ಮಾಡಿದ್ರು. ಜಾನ್ ಬಿ ಚಾಹಿಯೇ ಜಹಾನ್ ಬಿ ಚಾಹಿಯೇ ಅಂದ್ರು. ಅದಕ್ಕೆ ಬಡ್ಡಿ 7 ಲಕ್ಷ ಕೋಟಿ ಸೇರ್ತು. ಒಟ್ಟಾರೆ ಸಾಲ 177.96 ಲಕ್ಷ ಕೋಟಿ. ಆದ್ರೆ ಈಗ ಕೇಂದ್ರದ ಸಾಲ 197.17 ಲಕ್ಷ ಕೋಟಿ ಅಂತ ತೋರಿಸ್ತಾ ಇದೆ. ಇದರಲ್ಲಿ ಅದನ್ನ ತೆಗೆದುಬಿಟ್ರೆ ಹತ್ತತ್ರ 20 ಲಕ್ಷ ಕೋಟಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಆದ್ರೆ ಮೋದಿ ಸರ್ಕಾರ ಬಂಡವಾಳ ವೆಚ್ಚಕ್ಕೆ 11 ವರ್ಷದಲ್ಲಿ ಖರ್ಚು ಮಾಡಿರುವಂತದ್ದು 65.33 ಲಕ್ಷ ಕೋಟಿ. ಈ 65.33 ಲಕ್ಷ ಕೋಟಿನಲ್ಲಿ 20 ಲಕ್ಷ ಕೋಟಿ ನಾನು ತೆಗೆದೇ ಬಿಟ್ರು 46.12 ಲಕ್ಷ ಕೋಟಿಯನ್ನ ಸರ್ಕಾರ ಉತ್ಪಾದನೆ ಮಾಡಿ ಬಂಡವಾಳ ವೆಚ್ಚಕ್ಕೆ ಖರ್ಚು ಮಾಡಿದೆ. ಈ ರೀತಿ ಒಂದು ವಿವರಣೆ ಬೇಕಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಂದ. ಒಂದು ವೈಟ್ ಪೇಪರ್ ತಂದ್ಬಿಡ್ಲಿ. ನಾನು ಅಭಿವೃದ್ಧಿ ಕಾರ್ಯವನ್ನ ಕರ್ನಾಟಕದಲ್ಲಿ ಮಾಡಿರುವಂತದ್ದೇನು ಅನ್ನುವಂಥದ್ದು ವೈಟ್ ಪೇಪರ್ ತರಬೇಕು ಅಂತ ನಾನು ಕೇಳ್ಕೊತೀನಿ ತಮ್ಮ ಮೂಲಕ ಮುಖ್ಯಮಂತ್ರಿಗಳನ್ನ. ಹಾಗೇನೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು, ಗ್ರಾಂಟ್ಸ್ ಇನ್ ಏಡ್ ಎಷ್ಟು, ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತು ಗ್ರಾಂಟ್ಸ್ ಇನ್ ಏಡ್ ಇವೆರಡೂ ಸೇರಿಸಿ ನಮ್ಗೆ ಎಷ್ಟು ಬಂದಿದೆ? ನಮ್ಮಿಂದ 4.5 ಲಕ್ಷ ಕೋಟಿ ಹೋಗುತ್ತೆ ಕೇಂದ್ರಕ್ಕೆ ಅಂತ ಹೇಳ್ತಲ್ಲ. ಯಾವ ರೀತಿಯಲ್ಲಿ ಹೋಗುತ್ತೆ 4.5 ಲಕ್ಷ ಕೋಟಿ? ನಮಗೂ ಸ್ವಲ್ಪ ಅರ್ಥ ಆಗ್ಬೇಕು. ಯಾಕೆಂದ್ರೆ ನಾವು ಗಮಾರರು, ನಮ್ಗೆ ಅರ್ಥ ಆಗಲ್ಲ.
ನಾವು ಮುಖ್ಯಮಂತ್ರಿಗಳ ತರ ತುಂಬಾ ಬುದ್ಧಿವಂತರಲ್ಲ, 17 ಬಜೆಟ್ಗಳನ್ನ ನಾವು ಮಂಡನೆ ಮಾಡಿಲ್ಲ. ನಮ್ಗೆ ಇಲ್ಲಿಗೆ ಬಂದ ಮೇಲೆ ಬಜೆಟ್ ಏನು ಅಂತ ಅರ್ಥ ಆಗ್ತಾ ಇರೋದು. ಮೊದಲು ನಮಗೆ ಬಜೆಟ್ ವಿಷಯಗಳೇ ಗೊತ್ತಿರಲಿಲ್ಲ. ಯಾವಾಗ ಇಷ್ಟೊಂದು ಬಜೆಟ್ ಬಗ್ಗೆ ಮಾತನಾಡ್ತಾರೋ ಮುಖ್ಯಮಂತ್ರಿಗಳು, ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿ ನಮ್ಮ ಮೈನ್ ಹೇಳ್ದಂಗೆ ಹೆಂಗ್ ಅದರ್ತಾರೋ, ಆಗ ನಾವು ಸ್ವಲ್ಪ ತಿಳ್ಕೊಳ್ಳೋಣಪ್ಪ, ಬಜೆಟ್ ಬಗ್ಗೆ ಇಷ್ಟೊಂದು ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಮಾತನಾಡ್ತಾರಲ್ಲ, ಈ ಅಂಕಿ ಸಂಖ್ಯೆಗಳಲ್ಲಿ ನಿಜವಾಗ್ಲೂ ಏನಾದರೂ ಅರ್ಥ ಇದೆಯಾ ಅಂತ ಅಂದಾಗ ಹೊರಹೊಮ್ಮಿರುವಂತ ಸಂಗತಿ ಮಾನ್ಯ ಸಭಾಪತಿಗಳೇ. ಹಾಗಾಗಿ ನಾನು ತಮ್ಮ ಮೂಲಕ ಕೇಳ್ಕೊತೀನಿ, ಮುಖ್ಯಮಂತ್ರಿಗಳು ಇದಕ್ಕೆ ವಿವರಣೆ ಕೊಡಬೇಕು. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಅಂತ ಹೇಳ್ತೀನಿ, 95ರಿಂದ 99 ತನಕ ಅವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿದ್ರು, ಮತ್ತೆ ಫೈನಾನ್ಸ್ ಅವರೇ ನೋಡ್ಕೊಂಡ್ರು. ಕೊನೆಗೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಯ್ತು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿ ಬಂದ್ರು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ವೈಟ್ ಪೇಪರ್ ತಂದ್ರು. ಆ ವೈಟ್ ಪೇಪರ್ ನಲ್ಲಿ ಗಂಭೀರವಾದಂತ ಸಂಗತಿಗಳನ್ನ ಅಂದಿನ ಸರ್ಕಾರದ ಮೇಲೆ, ಅಂದಿನ ಯಾರು ಫೈನಾನ್ಸ್ ಮಿನಿಸ್ಟರ್ ಇದ್ರೋ ಸಿದ್ದರಾಮಯ್ಯನವ್ರ ಮೇಲೆ ಮಾಡಿದ್ರು. ನಾನು ಇಡೀ ಹುಡುಕಾಡ್ತೀನಿ ನನ್ನ ಇದರಲ್ಲಿ, ಇಲ್ಲ ಅದನ್ನ ಕರ್ನಾಟಕ ಸರ್ಕಾರ ತೆಗೆದು ಹಾಕಿದೆ. ಆ ವೈಟ್ ಪೇಪರ್ನ ಮಂಡನೆ ಮಾಡಲಿ. ನಾನು ಹೇಳೋವಂಥದ್ದು, ಉಪಮುಖ್ಯಮಂತ್ರಿಗಳಿಗೆ ಒಳ್ಳೆ ಫೈನಾನ್ಸ್ ಕೊಟ್ಟಂತ ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ಅವರು 3 ಗಂಟೆ 31 ನಿಮಿಷ ಬಜೆಟ್ ಓದಿದ್ದಕ್ಕೆ ನನ್ನ ಅಭಿನಂದನೆಗಳಿದೆ. 78ನೇ ವಯಸ್ಸಿನಲ್ಲೂ ಅಷ್ಟೊತ್ತು ನಿಂತ್ಕೊಂಡು ಓದಿದ್ದಕ್ಕೆ ಅಭಿನಂದನೆಗಳಿದೆ. 17ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಕ್ಕೆ ಅಭಿನಂದನೆಗಳಿದೆ. ಆದರೆ ಅವರು ಕೊಟ್ಟಿರುವಂತ ಬಜೆಟ್ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಲ್ಲ, ಕರ್ನಾಟಕ ರಾಜ್ಯದ ಹಣಕಾಸಿನ ಸ್ಥಿತಿಯನ್ನ ಹಳಿ ತಪ್ಪಿಸ್ತಾ ಇದೆ. ಇದನ್ನ ಡೆಟ್ ಟ್ರ್ಯಾಪ್ ಗೆ ತಗೊಂಡೋಗ್ತಾ ಇದೆ. ವಿ ಆರ್ ಆನ್ ದ ವರ್ಜ್ ಆಫ್ ಡೆಟ್ ಟ್ರ್ಯಾಪ್. ಇದನ್ನ ಸರಿ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು. ನಾನು ಅವ್ರನ್ನ ಬೇರೆ ಏನು ಕೇಳ್ತಾ ಇಲ್ಲ. ಯಾವ ಒತ್ತಡ ಇತ್ತು ಮುಖ್ಯಮಂತ್ರಿಗಳೇ ತಮಗೆ? ಈ ರೀತಿಯ ಬಜೆಟ್ ಮಂಡಿಸೋದಕ್ಕೆ ಯಾವ ಒತ್ತಡ ಇತ್ತು? ಅಧಿಕಾರದಲ್ಲಿ 2 ವರ್ಷ ಇರಬೇಕು ಅಂತಲೋ, ಅಥವಾ ನಾನು ಈ ಬಜೆಟ್ ಅನ್ನ ಮಂಡಿಸಿದ ಮೇಲೆ ಕರ್ನಾಟಕದಲ್ಲಿ ಅದ್ವಿತೀಯವಾದಂತಹ ಸಾಧನೆ ಮಾಡಿದ್ದೀನಿ ಅಂತ ಜನಕ್ಕೆ ತೋರಿಸ್ಬೇಕಿತ್ತೋ? ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ 17ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅನ್ನುವಂಥದ್ದು ಎಷ್ಟು ಅಭಿಮಾನದ ಸಂಗತಿನೋ, ಅವರ ಬಜೆಟ್ ಅಲ್ಲೂ ಕೂಡ ಅಷ್ಟೇ ಶಕ್ತಿ ಇದೆ. ಅವರ ಬಜೆಟ್ ನಲ್ಲಿ ರೆವಿನ್ಯೂ ಡಿಫಿಸಿಟ್ ಇಲ್ಲ. 3ನೇ ವರ್ಷದ ರೆವಿನ್ಯೂ ಡಿಫಿಸಿಟ್ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಹಾಗಾಗಿ ನಾನು ಕೇಳ್ಕೊತೀನಿ ತಮ್ಮ ಮೂಲಕ, ಈ ಬಜೆಟ್ ನಲ್ಲಿ ಅವರು ಮಂಡಿಸಿರುವಂತದ್ರಲ್ಲಿ ಅಭಿವೃದ್ಧಿ ಪಥದಲ್ಲಿ ಹೋಗುವಂತ ಯಾವುದೇ ಸಂಗತಿಗಳಿಲ್ಲ. ಸಮಯ ನಿಮಗೆ ಕಡಿಮೆ ಕೊಟ್ಟಿದ್ದೀರಿ, ಸಾಕಷ್ಟು ವಿಷಯಗಳಿತ್ತು. ಆದ್ರೆ ನಾನು 51% ಇರುವಂತಹ OBCಗಳಿಗೂ ನೀವು ಕೊಟ್ಟಿರುವಂತದ್ದು 3800 ಕೋಟಿ ಮಾತ್ರ. ಯಾಕೆ ಅನ್ಯಾಯ, ಯಾಕೆ ತಾರತಮ್ಯ? OBC ಸಮುದಾಯದಿಂದ ಬಂದು OBCಗಳಿಗೆ ನೀವು ಕೊಳ್ಳಿಲ್ಲ ದುಡ್ಡು ಅಂತಂದ್ರೆ ಎಷ್ಟು ಸರಿ? SC SB ಇಂದ ನೀವು ಹಣವನ್ನ ಬೇರೆ ದಿಕ್ಕು ಬಳಸ್ಕೊತಾ ಇದ್ದೀರಾ. ತುಂಬಾ ಜನ ಇಲ್ಲಿರುವಂತವ್ರು ಕೇಳ್ತಾ ಇದ್ದಾರೆ, ಮನಸ್ಸಿನಲ್ಲಿ ಬೇಗುದಿ ಇದೆ ಅವ್ರಿಗೆ, ನಾವು ಈ ಬಜೆಟ್ ಬಗ್ಗೆ ಹೆಂಗ್ ಮಾತನಾಡೋದು ಅಂತ. ಯಾಕಂದ್ರೆ SC SB ಸಮುದಾಯಕ್ಕೆ ಇಟ್ಟಿರುವಂತಹ ದುಡ್ಡನ್ನ ಅವ್ರ ಹಾಸ್ಟೆಲ್ಗಳಿಗೆ, ಅವರ ಅಭಿವೃದ್ಧಿಗಳಿಗೆ, ಅವರ ಇಂಡಸ್ಟ್ರಿಗಳಿಗೆ, ಅವರ ಸಮಗ್ರತೆಗೆ ಮಾಡಬೇಕಾಯ್ತು, ಅದನ್ನು ಮಾಡಿಲ್ಲ. ಹಾಗಾಗಿ ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳನ್ನ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ, ನೀವು ಈ ಬಜೆಟ್ ಅನ್ನ ಯಾವ ಕಾರಣ ಇಟ್ಕೊಂಡು ಕೊಟ್ರಿ, ಯಾವ ಮೋಹನ ಮುರಳಿ ನಿಮ್ಮನ್ನ ಕರೆದಿತ್ತು, ದಯವಿಟ್ಟು ಕರ್ನಾಟಕದ ಜನತೆಗೆ ವಿವರಿಸಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ರಮೇಶ್ ಬಾಬು ಅವರು.